ನಮಸ್ಕಾರ. ನಾನು ನಿಮ್ಮ ದಿವ್ಯಾ ವಸಂತ. ಫ್ರೀಡಮ್ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಪ್ರತಿಯೊಂದು ಗಂಡು ಯಾರು ಸಾಧನೆ ಮಾಡ್ತಿದ್ದಾರೆ ಅವರ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ. ಇಲ್ಲಿ ಒಂದು ಹೆಣ್ಣಲ್ಲ, ಡಬಲ್ ಹೆಂಗಸರಿದ್ದಾರೆ. ಒಬ್ರು ಅವರ ವೈಫು, ಹಾಗೆ ನೋಡಿ ವೇದ ಅವರ ಅಮ್ಮ. ಸೊ ಇವರ ಒಂದು ಸಪೋರ್ಟಿಂದ ಕರಿಬಸಪ್ಪ ಸರ್ ಅವರು ಇಲ್ಲಿ ತನಕ ಬಂದಿರ್ಬೋದು ಅಂತ ಹೇಳ್ಬೋದು ನಾವು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾಕಂದರೆ ಬಿಗ್ ಬಾಸಿಗೆ ಹೋದ್ರು, ಅದಕ್ಕೂ ಕೂಡ ಫುಲ್ ಸಪೋರ್ಟನ್ನು ಮಾಡಿದರು ವೇದ ಅವರು. ಹಾಗೆ ವೇದ ಅವರ ತಾಯಿಯವರು ಕೂಡ, ಅಂದರೆ ಕರಿಬಸಪ್ಪ ಸರ್ ಅವರ ಅತ್ತೆಯವರು. ಸೊ ಇವರು ಕೂಡ ತುಂಬ ಸಪೋರ್ಟ್ ಮಾಡಿದರು. ನನ್ನ ಅಳಿಯ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಗೆಲ್ಲಬೇಕು ಅಂತೆಲ್ಲ ಆಸೆ ಇತ್ತು. ಬಟ್ ಒಂದು ವಾರಕ್ಕೆ ಆಚೆ ಬಂದಿದ್ದಾರೆ. ಅದು ಎಷ್ಟು ನೋವನ್ನು ತಂದುಕೊಟ್ಟಿದೆ ವೇದ ಅವ್ರಿಗೆ, ಹಾಗೆ ನಮ್ಮ ಶಾಂತಮ್ಮ ಅವ್ರಿಗೆ ಅಂತ ಕೇಳೋಣ. ಮ್ಯಾಮ್, ಕರಿಬಸಪ್ಪ ಸರ್ ಅವರು ಹೋಗಿದ್ರು ಬಿಗ್ ಬಾಸ್ಗೆ, ಆ್ಯಂಡ್ ನಿಮಗೆ ಖುಷಿ ಆಗುತ್ತಾ? ತುಂಬ ಖುಷಿಯಾಗಿತ್ತು ಮ್ಯಾಮ್, ತುಂಬ ಖುಷಿಯಾಗಿತ್ತು. ಅದೇ ಅವ್ರು ಇರ್ತಾರೆ ಅಂತ, ಫೈನಲ್ವರೆಗೂ ಇರ್ತಾರೆ ಅಂತ ನಾವು ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡಿ ಕಳಿಸಿದ್ವಿ. ಬಟ್ ಒಂದೇ ವೀಕಿಗೆ ಬಂದುಬಿಟ್ರು. ಬೇಜಾರಾಗಿದೆ, ಬೇಜಾರಾಗಿದೆ. ಹೋಗಿದ್ದಕ್ಕೆ ತುಂಬ ಖುಷಿಯಾಗಿತ್ತು. ಅಮ್ಮ, ನಿಮಗೆ ಕರಿಬಸಪ್ಪ ಸರ್ ಅವರು ಅಳಿಯನ ಮಗನ? ಅಳಿಯ ಅನ್ನೋದಕ್ಕಿಂತ ಮಗ ಅನ್ನೋದೇ ಜಾಸ್ತಿ ಹೆಚ್ಚು. ಅಣ್ಣ, ತಮ್ಮ, ಮಗ ಎಲ್ಲ ಅವರೇ. ನೀವು ಅವರು ಬಿಗ್ ಬಾಸ್ಗೆ ಹೋದಾಗ ಎಷ್ಟು ಸಪೋರ್ಟ್ ಮಾಡಿದ್ರಿ? ತುಂಬ ಸಪೋರ್ಟ್ ಮಾಡಿದ್ದೆ. ಗೆದ್ದು ಬರ್ತಾರೆ ಅಂತ ನನ್ನ ಆಸೆ ಇತ್ತು. ಏನೋ ಒಂದೇ ವಾರಕ್ಕೆ ಬಂದ್ಬಿಟ್ರು. ಬೇಜಾರು, ತುಂಬ ಬೇಜಾರೇ ಆಯಿತು. ಏನು ಮಾಡೋಕ್ಕಾಗಲ್ವಲ್ಲ, ಅದು ಗೆಲುವು ಸೋಲು. ಆಟ ಮಾಡೋಕ್ಕಾಗಲ್ಲ. ಹೇಗಿರ್ಬೋದಿತ್ತು ಕರಿಬಸಪ್ಪ ಸರ್ ಅವರು ಮನೆಯಲ್ಲಿ? ಏನಾದ್ರು ಚೇಂಜಸ್ ಮಾಡ್ಕೋಬೇಕಾಗಿತ್ತ? ಯಾಕಂದ್ರೆ ನೀವು ಇಲ್ಲಿ ಕುತ್ಕೊಂಡು ನೋಡ್ತಿದ್ವಿ ನಾವು ಬಿಗ್ ಬಾಸನ್ನ ನಾವು. ಬಟ್ ಅವ್ರು ಒಳಗಡೆ ಆಟ ಆಡ್ತಿದ್ರು. ಬಟ್ ಅವ್ರಿಗೆ ಏನೂ ಐಡಿಯಾ ಇಲ್ಲ ಅಲ್ಲಿ ಒಳಗಡೆ ನಾನು ಹಿಂಗಿರ್ಬೇಕು, ಏನೇನು ಮಾಡ್ಬೇಕಂತ. ಬಟ್ ನಮಗೆಲ್ಲ ಒಂದು ಐಡಿಯಾ ಇರುತ್ತಲ್ಲ, ಕರಿಬಸಪ್ಪ ಸರ್ ಅವ್ರು ಹಿಂಗೆ ಆಡಬೇಕಿತ್ತು, ಹಿಂಗಿರ್ಬೇಕಿತ್ತು, ಹಿಂಗೆ ಮಾಡಬೇಕಿತ್ತು. ಆ್ಯಸ್ ಎ ವೈಫ್ ನಿಮ್ಗೆ ಏನು ಅನಿಸ್ತಿತ್ತು? ಇಲ್ಲ, ಅವರು ಆಟ ಆಡಿದ್ದಾರೆ. ಬಟ್ ಒಂದೊಂದು ಕ್ಲಿಪ್ಪಿಂಗ್ ನೋಡಿದ್ರೆ ಬರೀ ಅವರು ಹಿಂದೆ ಬ್ಯಾಕ್ ಸೈಡೇ ತೋರಿಸಿದ್ರು. ಅದನ್ನ ನೋಡಿಬಿಟ್ಟು ಏನು ಬರೀ ಈ ಥರನೇ ಇದೆ ಅಂತೇಳಿ ಒಂದೆರಡು ಸಾಂಗ್ ಆಡಿದ್ದು ನೋಡಿದ್ವಿ. ಅದು ಖುಷಿ ಆಯಿತು. ಇನ್ನೂ ಸ್ವಲ್ಪ ರಗಡಾಗಿ ಆಡಬೇಕಿತ್ತು, ಅವ್ರು ಫೈಟ್ ಮಾಡ್ಬೋದಿತ್ತು, ವಾದ ಮಾಡ್ಬೋದಿತ್ತು ಅಂತ ಅನ್ಕೊತೀನಿ. ಇದು ಎಲಿಮಿನೇಷನ್ ಮಾಡಿದ್ರಲ್ಲ, 7 ಆಯ್ತಲ್ಲ ಓಟು, ಆವಾಗ ಅವರು ವಾದ ಮಾಡಬೇಕಿತ್ತು ಅವ್ರಿಗೆ. ಈಗ ಅಲ್ಲಿ ವಾದ ಮಾಡೋರೆ ಅಲ್ವಾ ಉಳ್ಕೊಳ್ಳೋದು. ಇವ್ರು ಸ್ವಲ್ಪ ಅಲ್ಲಿ ಸೈಲೆಂಟ್ ಆಗಿಬಿಟ್ರು. ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಫೈಟ್ ಮಾಡೋದ್ರಲ್ಲಿ ಸೈಲೆಂಟ್ ಆಗಿಬಿಟ್ರು. ಮನೇಲಿ ಫೈಟ್ ಮಾಡ್ತಾರೆ ಅವರು? ಮನೇಲಿ ಮಾಡ್ತಾರೆ. ಊಟ ಲೇಟ್ ಆದರೆ ಮಾಡ್ತಾರೆ, ಎಲ್ಲದಕ್ಕೂ ಲೇಟ್ ಆದರೆ ಫೈಟ್ ಇರುತ್ತೆ. ಏನಾದರೂ ಒಂದು ಹೇಳಿದ್ರೆ ಅದಕ್ಕೂ ಫೈಟ್ ಮಾಡಿಬಿಟ್ಟು, ಹಂಗಲ್ಲಕ್ಕ ನಿಮಗೆ ಗೊತ್ತಾಗಲ್ಲ ಸುಮ್ಕಿರ್ರಿ ಅಂತಾರೆ. ನಮ್ಮನೆ ಬಾಯಿ ಮುಚ್ಚಿಸ್ತದೆ. ಅಲ್ಲಿ ಬಾಯಿ ಮುಚ್ಚಿಸಿ 7 ಓಟ್ ಹಾಕಿಸ್ಕೊಂಡು ವಾಪಸ್ ಬಂದ್ಬಿಡ್ತು. ಅದು ಆದರೆ ಅವ್ರದ್ದು ತಪ್ಪಲ್ಲ ನಾವು ಹೇಳೋದು. ಒಂದೇ ವಾರಕ್ಕೆ ಏನು ಗೊತ್ತಾಗಲ್ಲ. ಅದು ತಿಳುವಳಿಕೆ ಒಂದು ಕಡೆ ಹೋದ್ಮೇಲೆ ಅದನ್ನ ಪರಿಸರನೆಲ್ಲ ನಾವು ಇದು ಮಾಡಬೇಕು, ನೋಡಿಕೊಂಡು ತಿಳ್ಕೊಂಡು ಮಾಡಬೇಕು. ಆದರೆ ಅವ್ರಿಗೆ ಅಲ್ಲಿ ತಿಳ್ಕೊಳಕ್ಕೆ ಅವಕಾಶ ಕೊಡಲಿಲ್ಲ. ಅಷ್ಟು ಜಲ್ದಿ ಎಲಿಮಿನೇಷನ್ ಮಾಡಿಬಿಟ್ರು. ಅದೇ ಪ್ರಾಬ್ಲಮ್. ಬಿಗ್ ಬಾಸ್ ಮನೆಯವ್ರು ಒಂಚೂರು ಕಾಲಾವಕಾಶ ಕೊಡ್ಬೇಕಿತ್ತು. ಯಾಕಂದ್ರೆ ಹೊಸ ತರದ ಪ್ರಯತ್ನ, ಒಂಟಿ ಜಂಟಿ ಹೊಸ ಪ್ರಯತ್ನ. ಅವ್ರು ನೋಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಇದು ಮಾಡಿದ್ರು. ಅದ್ರ ಜೊತೆಗೆ ಇರೋನ್ ಬೇರೆ, ಅವನೊಂದ್ ಕಡೆಗೆ ಅದೇನೇ ತೇರ್ಗಿಳಿತು, ಕೋಣ ನೀರ್ಗಿಳಿತು ಅನ್ನಂಗೆ ಆಗೋಯ್ತು ಅಲ್ವಾ? ಹೌದು, ಅದ್ಗ ನಮ್ಮ ಕಡೆ ಐತೆ. ಹೌದು. ಆ ತರ ಅಮ್ಮ ಹೇಳ್ತಿರೋದೇನಂದ್ರೆ, ಅವ್ರು ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ಸ್ಲ್ಯಾಂಗ್ ಅಲ್ಲಿ ಹೇಳ್ತಿದ್ದಾರೆ. ಬಟ್ ನಾವ್ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಈಗ ಇಬ್ರು ಈಕ್ವಲ್ ಆಗಿರ್ಬೇಕಿತ್ತು. ಬಟ್ ಇಲ್ಲಿ ಏನ್ ಗೊತ್ತಾ, ಇವ್ರದ್ದು ಒಂಥರ ಮೈಂಡ್ ಸೆಟ್, ಅವ್ರದ್ದು ಒಂಥರ ಮೈಂಡ್ ಸೆಟ್. ಸೊ ಅದನ್ನೇ ಹೇರ್ಗಳಿದ್ರೆ ಕೋಣ ನೀರ್ಗಳಿತ್ತು ಅಂತ ಅನ್ನಂಗೆ ದಟ್ಟಿ. ಅದೇನದು ಬ್ಯಾಡ್ ವರ್ಡ್ ಅಲ್ಲ, ನಾವು ಕೆಟ್ಟದಾಗ ಅರ್ಥ ಮಾಡ್ಕೊಳಂಗಿಲ್ಲ. ಬಟ್ ಅವ್ರು ಹೇಳಿದ್ದು ಈ ಒಂದು ಮೀನಿಂಗ್ ಅಲ್ಲಿ ಅದೇ ಮೀನಿಂಗ್ ಕೊಡೋದು. ಹೌದೌದು. ಅದೇ ಇಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಬ್ರು ಪರ್ಫಾರ್ಮೆನ್ಸ್ ಇರಬೇಕಿತ್ತು, ಅವಾಗ ಇನ್ನೂ ಸ್ಟ್ರಾಂಗ್ ಆಗೋದು. ಇಲ್ಲಿ ಬಟ್ ಏನಾಯ್ತು ಅಂದರೆ, ಇವ್ರು ಮಾತಾಡೋದು ನಮಗೇನು ಇವ್ರು ಅಮಿತ್ ಅವ್ರದ್ದು ನಮಗೇನು ಅಲ್ಲಿ ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ. ಇವ್ರದ್ದಾದ್ರೂ ಸ್ವಲ್ಪ ಸಾಂಗು, ಡೈಲಾಗು ಎಲ್ಲ ಹೇಳಿದ್ದಾರೆ, ನೋಡಿರ್ತಾರೆ. ಅದು ನಾನೇನು ಹೇಳೋದು ಬೇಕಾಗಿಲ್ಲ, ಅದು ನೋಡಿರ್ತಾರೆ, ಜನ ನೋಡಿರ್ತಾರೆ. ಬಟ್ ಇನ್ನು ಇಬ್ರದ್ದು ಫೈಟ್ ಇದ್ದಿದ್ರೆ ಅಲ್ಲಿ ಇವರಿಬ್ಬರೇ ಎಲ್ಲರನ್ನೂ
ಇದ್ ಮಾಡ್ಬೋದಿತ್ತು ಗೆಲ್ಬೋದಿತ್ತು. ಹೊರಗಡೆಗೆ ಬಂದು ಏನ್ ಹೇಳ್ತಿದಾರೆ ಅಂದ್ರೆ ಅವ್ರು ಬರೀ ಮೋಟಿವೇಶನ್ ಸ್ಪೀಕ್ ಕೊಡ್ತಿದ್ರು, ಅವ್ರು ಹಂಗ್ ಮಾಡ್ತಿದ್ರು ಹಿಂಗ್ ಮಾಡ್ತಿದ್ರು, ನನಗೆ ಅವರಿಂದ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಿದಾರೆ. ನೀವು ನೋಡ್ತಿರ್ಬೋದು ಎಲ್ಲ ಇಂಟರ್ವ್ಯೂಗಳಲ್ಲಿ. ಏನ್ ಅನ್ಸುತ್ತೆ ಹತ್ರ ನೋಡಿದಾಗ? ಅವ್ರ ಅಭಿಪ್ರಾಯ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂದರೆ ಅದೇ ಅವ್ರು ಅಲ್ಲೇನೆ ಹೇಳ್ಬೋದಿತ್ತು, ಸರ್ ನೀವು ತುಂಬ ಸ್ಪೀಚ್ ಕೊಡ್ತಾ ಇದ್ದೀರಾ ಸಾಕು ಅಂತ ತಡಿಬೋದಿತ್ತು. ಕೇಳ್ಬಿಟ್ಟು ಹೊರಗೆ ಬಂದು ಹೇಳೋದು ಅಷ್ಟು ಸರಿ ಇಲ್ಲ. ಹೋಗ್ಲಿ ಬಿಡಿ, ಅವ್ರಿಗೆ ಇಷ್ಟ ಆಗಿಲ್ಲ, ಇವರು ಕೊಡಬಾರ್ದಿತ್ತು ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಕೊಡಬಾರ್ದಿತ್ತು. ಅಂದರೆ ಅದು ಅವರು ಒಳ್ಳೇದು ತಗೊಂಡಿದ್ದಿದ್ರೆ ಒಳ್ಳೇದೇ ಕೊಟ್ಟಿದ್ದಾರೆ. ಅವ್ರೇನು ಬ್ಯಾಡಾಗಿ ಕೊಟ್ಟಿಲ್ವಲ್ಲ, ತಗೋಬೇಕಿತ್ತು ಅವರು, ಒಳ್ಳೇದಲ್ವಾ. ಇಲ್ಲಿ ಅವ್ರ ಬಗ್ಗೆನೂ ಬೇಡ, ಪಾಪ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಈಗಿನ ಜನ್ರೇಷನ್ ಅವರಲ್ವಾ, ಹಾಗಾಗಿ ಅವ್ರಿಗೆ ಬೇರೆ ಥರ ಮೋಟಿವೇಶನ್ ಬೇಕಿತ್ತೇನೋ. ಓಕೆ. ಆ್ಯಂಡ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ಒಂಟಿಯಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ನಿಮಗೆ? ಆ್ಯಂಡ್ ಜಂಟಿಯಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ? ಒಂಟಿಯಲ್ಲಿ ನನಗೆ ಇವರು ಒಂಟಿಯಲ್ಲಲ್ವಾ, ಒಂಟಿಗಳಲ್ಲಿ ಕೇಳ್ತಾ ಇದ್ದೀರಾ? ಒಂಟಿಯಲ್ಲಿ ನನಗೆ ಅಶ್ವಿನಿ ಮೇಡಮ್ ವಾದ ಮಾಡ್ತಾ ಇದ್ದಾರಲ್ಲ, ಇವಾಗ ಹಂಗಿದ್ರೇ ಅಲ್ಲಿ ಅಶ್ವಿನಿ ಗೌಡ ಅವರು ವಾದ ಮಾಡ್ತಾ ಇದ್ದಾರೆ. ಅವ್ರ ಥರ ಇರಬೇಕಲ್ಲಿ, ಅವ್ರ ಪರ್ಫಾರ್ಮೆನ್ಸ್ ಇರೋದಕ್ಕೆ ಅವ್ರು ಅಲ್ಲಿದ್ದಾರೆ. ಫೈಟ್ ಮಾಡ್ಕೊಂಡು ಹಂಗಿರ್ಬೇಕಿತ್ತು. ಇವ್ರು ಆಗಿದ್ದೀರಿ ಇರ್ತಾ ಇದ್ರು, ಅದು ಇಷ್ಟ ಆಗ್ತಾ ಇದೆ ಇವಾಗ ನನಗೆ. ಜಂಟಿಗಳಲ್ಲಿ ಬಂದ್ಬಿಟ್ಟು ಅದೇ ಚಂದ್ರಪ್ರಭಾಣ ಅವರು ಚೆನ್ನಾಗಿ, ಇಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಜೋಡಿ ಆಗಿದೆ. ಸೆಟ್ ಆಗೋದು ಕರಿಬಸಪ್ಪ ಸರ್ ಅವ್ರಿಗೆ ಚಂದ್ರಪ್ರಭಾ ಸಿಗ್ಬೇಕಿತ್ತ, ಕೊಟ್ಟಿದ್ರೆ ಇಬ್ರು ಮಸ್ತ್ ಕಾಮಿಡಿ ಮಾಡ್ತಾ ಇದ್ರು. ಅನ್ಕೊಂಡು ಇಬ್ರು ಚೆನ್ನಾಗಿ. ಇವರು ಧನು ಮತ್ತೆ ಇವ್ರದಿತ್ತಲ್ಲ, ಯಾರ ಧನು ಅಲ್ಲ, ಅಲ್ಲ ಧನು ಮತ್ತೆ ಇವ್ರು ಹನುಮಂತ ಅವ್ರದ್ದು ಇತ್ತಲ್ಲ. ಹೌದು, ಹಂಗ್ ಜೋಡಿಯಾಗಿ ಫೈಟ್ ಮಾಡ್ಕೊಂಡ್ ಬರೋರು ಇಬ್ರು. ಆಮೇಲೆ ಇನ್ನೊಂದು ಗಿಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನಗೆ ಗಿಲ್ಲಿ ಅವ್ರ ಕಾಮಿಡಿ ಇಷ್ಟ ಆಯ್ತು, ಪ್ರಾಪರ್ಟಿ ಕಾಮಿಡಿ. ಅವನು ಅಣ್ಣ ಅಣ್ಣ ಅಂತ ಒಳಗಡೆ ಮಾತಾಡಿಸ್ತಿದ್ದ, ಅದು ನಾನು ಟಿವಿಯಲ್ಲೂ ನೋಡಿದೆ. ಅವನಾಗಿದ್ರು ಚೆನ್ನಾಗಿರೋದು. ಇವರು ಚಂದ್ರಪ್ರಭಾ ಆಗಿದ್ರು ಇವ್ರ ಜೊತೆಗೆ ಶೂಟ್ ಆಗ್ಬಿಡೋದು, ಚೆನ್ನಾಗೆ ಇದು ಮಾಡಿರೋರು. ಹೌದು, ಅಮ್ಮ ಕ್ಯೂಟಾಗಿ ಮಾತಾಡ್ತಿದ್ದಾರೆ, ನಂಗೆ ಇಷ್ಟ ಅಮ್ಮ ಅವರು. ಅಮ್ಮ ಕ್ಯೂಟಾಗಿ ಮಾತಾಡ್ತಿದ್ದಾರೆ. ಆ್ಯಂಡ್ ಅಮ್ಮ ಇವಾಗ ಬಿಗ್ ಬಾಸ್ ಶೋನ ಕ್ಲೋಸ್ ಮಾಡಿದ್ರಲ್ವಾ, ಅಲ್ಲಿ ಇವಾಗ ಬೀಗ ಹಾಕ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ, ನೋಡಿದ್ರಾ? ಬೇಜಾರಾಯ್ತು ನೋಡಿ. ನನ್ನ ಅವಾಗಿಂದಲೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದಲೂ ನನ್ಗೂ ಈ ಬಿಗ್ ಬಾಸ್ ಹುಚ್ಚು. ಹಂಗಾಗಿ ನಮ್ಮ ಮಳಿ ಸಿಕ್ತಲ್ಲ ಅಂತ ನಾನು ಖುಷಿಯಾಗಿದ್ದೆ. ಈಗಲೂ ನೋಡ್ತೀನಿ, ನೋಡಲ್ಲ ಅಂತ ಏನಿಲ್ಲ, ನೋಡ್ತಾ ಇದ್ದೀನಿ ಬಿಗ್ ಬಾಸ್. ಒಂದು ಸೀರಿಯಲ್ ಕಂಟೆಂಟು ಯಾರಾದ್ರೂ ಪರಿಚಯ ಇರೋರ್ನ ಎಲ್ಲ ಚೆನ್ನಾಗಿ ನೋಡ್ತೀನಿ ನಾನು. ನನ್ನ ಸೀರಿಯಸ್ ಕ್ಲೋಸ್ ಮಾಡಿದಾರಲ್ಲ, ಅದಕ್ಕೆ ಬೇಜಾರಾಯ್ತೈತೆ. ಆದಷ್ಟು ಬೇಗ ತೆಗಿಲಿ ಅಂತ ಕೇಳ್ಕೊಳ್ಳೋಣ ದೇವ್ರಿಗೆ. ತೆಗಿಯೋದ್ರ ಜೊತೆಗೆ ಕರಿಬಸಪ್ಪ ಸರ್ಗೂ ಒಂದು ಚಾನ್ಸ್ ಕೊಡ್ಬೇಕಾ? ಕೊಟ್ರೆ ಇದ್ದಿತ್ತು ಒಳ್ಳೇದು. ಖುಷಿ ಆಗುತ್ತೆ, ಖುಷಿ ಆಗುತ್ತೆ ಅಮ್ಮಗೆ. ನಮ್ಮ ಕಡೆ ರಿಲೇಷನ್ ಅವರೆಲ್ಲ ಇನ್ನ ಎಷ್ಟೋ ನಿರೀಕ್ಷೆ ಮಾಡ್ಕೊಂಡಿದ್ರು, ಚೆನ್ನಾಗಿ ಆಡ್ತದೆ. ನಮ್ಮ ಅಕ್ಕ ಅತ್ತಿಗೆ ಎಲ್ಲ ಮಾತಾಡ್ತಾರಲ್ಲ ಸ್ವಂತದವರು, ಅವ್ರ ಕಡೆ ನಮ್ಮ ಅಕ್ಕನ ಅಳಿಯ ಚೆನ್ನಾಗಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ನಮ್ಮ ಅತ್ತಿಗೆ ಅಳಿಯ ಚೆನ್ನಾಗಿ ಆಡ್ತಾರೆ ಅಂತ ನಿರೀಕ್ಷೆ ಇತ್ತು. ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ಎಲ್ಲ ಇತ್ತು. ಏನು ಮಾಡೋಕ್ಕಾಗತ್ತೆ, ಅದೇ ನಾವು ಹೂವು ಆಡೋದಕ್ಕೆ ಮೊದಲೇ ಮೊಗ್ಗುನ ಇದು ಇಸಕ್ಬಿಟ್ರು ಅನ್ನಂಗೆ. ನಿಮ್ಮ ಹಳೆಯ ಡೈಲಾಗ್ ನೀವೇ ಕಾಪಿ ಮಾಡಿದ್ರಿ. ಹಂಗೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ದೇವ್ರ ಇಚ್ಛೆ. ಏನ್ ಅನ್ಸುತ್ತೆ ಇವಾಗ ಬಿಗ್ ಬಾಸ್ ಕ್ಲೋಸ್ ಆಗಿರೋದಕ್ಕೆ? ಇಲ್ಲ, ಅದು ಓಪನ್ ಆಗ್ಲಿ, ಪಾಪ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಕ್ಲೋಸ್ ಆಗೋದು ಬೇಡ, ದೇವ್ರ ದಯದಿಂದ ಅದು ಓಪನ್ ಆಗಿ ಮತ್ತೆ ಆಟ ಆಡಂಗಾಗಿ ಮತ್ತೆ ನಮ್ಮ ಮನೆಯವ್ರಿಗೊಂದು ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಅಯ್ಯೋ ನನ್ನ ಹಸ್ಬೆಂಡೇ ಬಂದ್ಬಿಟ್ರು ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಸ್ವಾರ್ಥಿ ಬುದ್ಧಿ ಇಲ್ಲ. ಅದು ಇನ್ನ ಬಿಗ್ ಶೋ ಅಲ್ವಾ, ನಮ್ಮ ಕರ್ನಾಟಕಕ್ಕೆ ಬಿಗ್ ಶೋ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಬರಲಿ ಅಂತಾನೆ ನಾವು ಇದು ಮಾಡ್ತಾ ಇರೋದು. ನಮ್ಮ ಮನೆಯವ್ರು ಬಂದ್ಬಿಟ್ರು ಆ ಥರ ಎಲ್ಲ ಏನಿಲ್ಲ, ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದೆ. ಅದು ಶೋ ಮತ್ತೆ
ಗೋನ್ ಆಗ್ಲಿ ಅಂತಾನೆ ಅವನು ಸಖತ್ತು ವಿಡಿಯೋ ಮಾಡೋನು ಅವನಿಗೆ ಸಖತ್ತು ಇದು ಅಪ್ಪ ಅಂದ್ರೆ ಇಷ್ಟ. ನಿಮ್ಮ ಮಕ್ಳಿಗೆಲ್ಲ ಎಷ್ಟು ಬೇಜಾರಾಯ್ತು ಅಪ್ಪ ಹೊರಗಡೆ ಬಂದಿಲ್ಲ? ಅವನು ಈ ಬಿಗ್ ಬಾಸ್ ಇಂದ ಕಾಲ್ ಬಂತು, ಅವಾಗೆ ಬೇಜಾರಾಗ್ಬಿಟ್ಟ. ಅಮ್ಮ ಯಾಕಮ್ಮ ಅಮ್ಮ ಒಂದೇ ವೀಕಿಗೆ ಕರಿಯಲ್ವಲ್ಲ, ಏನಕ್ಕೆ ಅಂತ ಬೇಜಾರು ಮಾಡ್ಕೊಂಡು ಅವನು ಹತ್ತಿದ್ದು ಉಂಟು. ಇನ್ನು ದೊಡ್ಡವನು ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು, ಅವನೇನು ಇದು ಮಾಡಲಿಲ್ಲ. ಇವನು ಚಿಕ್ಕವನು ತುಂಬ ಸ್ವಲ್ಪ ಮಂಕಾಗ್ದ, ಅವನು ಹತ್ತಿದ್ದು ಉಂಟು. ಬಂದ್ಬಿಟ್ರು, ಅಪ್ಪ ಇರಬೇಕಿತ್ತು, ನಾನು ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಅಂತ ಒಂದು ಖುಷಿ ಇತ್ತು ಅವನಿಗೆ. ನಿಮಗೂ ಕೂಡ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರಾ? ಎಲ್ಲ ನನ್ನ ಫ್ರೆಂಡ್ಸಿಂದೆಲ್ಲ ವೋಟ್ ಮಾಡಿಸಿದ್ದೆ ನಾನು. ವೋಟಿಂಗ್ ಇದು ಓಪನ್ ಆದಾಗ ವೋಟ್ ಮಾಡಿಸಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಸಪೋರ್ಟ್ ಮಾಡಿದರು, ಇಲ್ಲ ಅಣ್ಣ ಬರಲಿ, ಅವ್ರು ಬರಲಿ, ಸಾರ್ ಬರಲಿ ಅಂತ ಎಲ್ಲ ತುಂಬ ಬ್ಲೆಸ್ಸಿಂಗ್ ಮಾಡಿದರು ಅವರು. ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ, ದಾವಣಗೆರೆಯಲ್ಲಿರೋ ಫ್ಯಾಮಿಲಿ ಎಲ್ಲರೂ ಪಾಪ. ಅವರು ದಾವಣಗೆರೆಯಲ್ಲಿರೋ ಫ್ಯಾಮಿಲಿ, ನಮ್ಮ ಭಾವನ ಮಕ್ಕಳು ಎಲ್ಲರೂ ತುಂಬ ಎಂಕರೇಜ್ ಮಾಡಿದರು ಪಾಪ. ಈ ಒಂದೇ ವಾರಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಬೇಜಾರಾಗಿದೆ, ಏನು ಮಾಡೋಕ್ಕಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.